ಕಾಶ್ಮೀರ ಫೋಟೋವನ್ನು ಕೇವಲ ತೆಗೆದಕ್ಕೆ 100 ರೂಪಾಯಿಯನ್ನು ಚಾರ್ಜ್ ಮಾಡ್ತಿದ್ದಾರೆ. ನಮ್ಮ ತಂಡದ ಸದಸ್ಯರು ಫೋಟೋವನ್ನು ಸಹ ತೆಗೆದುಕೊಳ್ತಾ ಇದ್ದಾರೆ. ಸರ್ತಂತಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಚಂದಯ್ಯ ನಾಯ್ಕ ಅವರು ಕೂಡ ಒಂದು ಚಳಿಯಲ್ಲಿ ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ. ಅವರು ನಾನು ಪೆಗ್ಗುವಿನಿ ಬೋಡೆ ಪೆಗ್ಗು ಇತ್ತುನ ಬಾರಿ ಅಟ್ಟೆ ಮಾತೇರೋಳಿಲ್ಲ ಅಂದ ಬಾಯಿ ಕಟ್ಟುಂಡು ಇತ್ತ ಮಾತೇರ್ನಾಗ. ಟೂರಿಸ್ಟ್ ಪ್ಲೇಸ್ ಅಲ್ಲಿ ರೀಲ್ಸ್ ಮಾಡೋದು ಕಾಮನ್. ಆದ್ರೆ ಗುಲ್ಮಾರ್ಗ್ನಲ್ಲಿ ನಮ್ಮ ಹತ್ರನೇ ದುಡ್ಡು ತಕೊಂಡು ನಮ್ಮ ಹತ್ರನೇ ರೀಲ್ಸ್ ಕೂಡ ಮಾಡಿಸಿ ನಮ್ಗೇನೆ ಫಾರ್ವರ್ಡ್ ಮಾಡ್ತಾರೆ. ಇದು ಕೂಡ ಒಂದು ಹೊಸ ಬಿಸ್ನೆಸ್ ಐಡಿಯಾ. ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕ ಮಿತ್ರರಿಗೆ. ನಾನಿವತ್ತು ಬಂದಿದ್ದೇನೆ ಗುಲ್ಮಾರ್ಗ್. ನೋಡ್ತಾ ಇರ್ಬೋದು ನೀವು, ಫುಲ್ ಮಂಜು ಫುಲ್ ಐಸ್. ಶ್ರೀನಗರದಿಂದ ಗುಲ್ಮಾರ್ಗ್ ಕಡೆಗೆ ಹೋಗುವಾಗ ದಾರಿಯುದ್ದಕ್ಕೂ ತಿರುವು ರಸ್ತೆಗಳು, ಗಗನಚುಂಬಿ ಮರಗಳು, ಸುಂದರ ಹಚ್ಚ ಹಸಿರಾದ ಸಸ್ಯ ಶ್ಯಾಮಲೆಯಂತಿರುವ ಈ ಒಂದು ಪ್ರಕೃತಿಯು ನಮ್ಮನ್ನೇ ಕೈಬೀಸಿ ಕರೆಯುವಂತಿತ್ತು. ಸೊ ಫೈನಲ್ ಆಗಿ ನಾವು ಗುಲ್ಮಾರ್ಗಿಗೆ ರೀಚ್ ಆದ್ವಿ. ಇಲ್ಲಿಂದ ನಾವು ಟಿಕೆಟ್ ಮಾಡಿಕೊಂಡು ಕೇಬಲ್ ಕಾರ್ ಮುಖಾಂತರವಾಗಿ ನಾವು ಮೇಲೆ ಹೋಗಬೇಕು. ಆತ್ಮೀಯರೇ, ಇದು ಕಾಶ್ಮೀರದ ಗುಲ್ಮಾರ್ಗ್ ತುದಿಯ ಗುಲ್ಮಾರ್ಗಲ್ಲಿ ನಾವಿದ್ದೇವೆ. ತುಂಬಾ ಚಳಿ ಇದೆ, ನಡುಗ್ತಾ ಇದೆ ವಾತಾವರಣ, ತುಂಬಾ ತಂಪಾದ ವಾತಾವರಣ. ಕಾರ್ ರೋಪ್ವೇ ಇದಕ್ಕೆ ಪ್ರವೇಶ ದರ 1,800 ರೂಪಾಯಿಗಳು. ये लोग ये 7 महीने का इधर ये कौन रहता है इधर? वो है ना, ये गुजर बकर वाला है ना, ये लोग इधर 7 महीने रहते हैं. 7 महीने बर्फ पड़ गए तो नीचे 7 ತಿಂಗಳು ಮಕ್ಕಳು ಪೂರ ಇಪ್ಪೇರಿ ಇಲ್ಲದಾಗಲೇ ಐದಕ್ಕ ಅವಕ್ಕೆ ಗುಡ್ದು ಕೊಡ್ದೆ पण ಐಸ್ ಕಂಪ್ಲೀಟ್ ಐಸ್ 10 ಫೀಟ್ ಐಸ್ ಉಂದ रोप कार. इसका नाम है खिलन मार्ग. तुम किस्मतदार लोग है, आज तो बर्फ पड़ गए तुम्हारे लिए. हाँ ठीक है ना. ಫುಲ್ ಬರಪುದ ಬರ್ಸ ಒಂದುಂಡು, ಐಸುದ ಬರ್ಸ ಪೂರ ಒಂದುಂಡು ಫುಲ್. ಇಲ್ಲಿ ಎಷ್ಟು ದೂರಕ್ಕೆ ನೋಡಿದರೂ ಕೂಡ ಮಂಜೆ ಕಾಣ್ತಾ ಇದೆ, ಐಸೇ ಕಾಣ್ತಾ ಉಂಟು. ಬೋರ್ಮಂಡೆದು ಮಾರೆ ಬರಫ್ ಬೂರೊಂದುಂಟು ಫುಲ್ ಐಸ್ ಟಂಡಿ. ಕಾಶ್ಮೀರದ ಬರಫ್. ಇಲ್ಲಿ ನೋಡ್ಬೋದು ನೀವು, ರೀಲ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ರೀಲ್ಸ್ ಅವರೇ ಮಾಡೋದಲ್ಲ, ಅಂದರೆ ಇಲ್ಲಿ ರೀಲ್ಸ್ ಮಾಡೋರಿದ್ದಾರೆ, ಅವರಿಗೆ ನಾವು ಪೇಮೆಂಟ್ ಮಾಡಬೇಕು 330 ರೂಪಾಯಿ ಅಂತೆ. ಸೊ ಅವರು ರೀಲ್ಸ್ ಮಾಡಿ ನಮಗೆ ಕಳಿಸ್ತಾರೆ. ಹಾಗೆ ಟೂರಿಸ್ಟ್ ಪ್ಲೇಸಲ್ಲಿ ರೀಲ್ಸ್ ಮಾಡೋದು ಕಾಮನ್. ಆದರೆ ಗುಲ್ಮಾರ್ಗ್ನಲ್ಲಿ ನಮ್ಮ ಹತ್ರನೇ ದುಡ್ಡು ತಗೊಂಡು ನಮ್ಮ ಹತ್ರನೇ ರೀಲ್ಸ್ ಕೂಡ ಮಾಡಿಸಿ ನಮಗೇನೆ ಫಾರ್ವರ್ಡ್ ಮಾಡ್ತಾರೆ. ಇದು ಕೂಡ ಒಂದು ಹೊಸ ಬಿಸ್ನೆಸ್ ಐಡಿಯಾ. ಒಂದು ಭಯಂಕರ ಜಾರ್ತದೆ ಮಾರೆ. ಇದು ಅಡಿಯಲ್ಲಿ ಕಲ್ಲುಂಟು, ಮತ್ತು ನೋಡಿ ಕಲ್ಲು, ಈ ಥರದ ದೊಡ್ಡ ಕಲ್ಲುಂಟು. ಸೊ ವೇಗವಾಗಿ ನಾವು ನಾರ್ಮಲ್ ರಸ್ತೆಯಲ್ಲಿ ನಡೆದಾಗಿ ನಡೀಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನಡೆದರೆ ಈ ಐಸಿಗೆ ಜಾರಿ ಬೀಳಿ ಪೆಟ್ಟಾಗುವ ಎಲ್ಲ ಸಾಧ್ಯತೆಗಳಿರ್ತದೆ. ಸೊ ಇದರಲ್ಲಿ ಫೋಟೋವನ್ನು ಕೇವಲ ತೆಗೆದಕ್ಕೆ 100 ರೂಪಾಯಿಯನ್ನು ಚಾರ್ಜ್ ಮಾಡ್ತಿದ್ದಾರೆ. ನಮ್ಮ ತಂಡದ ಸದಸ್ಯರು ಫೋಟೋವನ್ನು ಸಹ ತೆಗೆದುಕೊಳ್ತಾ ಇದ್ದಾರೆ. ಸರ್ತಂತಲಿ ಸ್ವಲ್ಪ ಟೈಮ್ ಆಗಲಿಲ್ಲ, ಜೀವ ಎಲ್ಲ ಮರ ಕಟ್ಟಲಿಕ್ಕೆ ಸ್ಟಾರ್ಟ್ ಆಯಿತು.
ಓ ಮರಗಟ್ಟರು ಸುರಾಣ ಮಾರೆ ಮುಲ್ಪ ನಾನು ಮುಲ್ಪ ಜಾಸ್ತಿ ಹೊರ್ತು ಒಂದಲ್ಲ ಕೆಜ್ಜಿ ಬಸದು ನೇನೆ. ನಾವಿವತ್ತು ಇಲ್ಲಿ ಕಾಶ್ಮೀರದ ತುದಿಯಲ್ಲಿ ಈ ಒಂದು ಐಸಿನಲ್ಲಿ ಗುಲ್ಮಾರ್ಗ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಬಿಸಿಲು ಕೂಡ ಬಂದಿದೆ ಈಗ, ಹಾಗಾಗಿ ನಮಗೆ ಒಂದು ಒಳ್ಳೆ ಸೀನರಿ ನೋಡಲಿಕ್ಕೆ ಸಿಗ್ತಾ ಇದೆ. ನಮ್ಮ ಜೊತೆ ಇದ್ದಾರೆ ನಮ್ಮ ಚಂದಯ್ಯ ನಾಯ್ಕ ಅವರು ಕೂಡ ಒಂದು ಚಳಿಯಲ್ಲಿ ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ. ಅವರು ನಾನು ಪೆಗ್ಗುವಿನಿ ಬೋಡೆ ಇತ್ತನ ಬಾರಿ ಅಟ್ಟೆ ಮಾತೇರೊಳಿನ ಆಂಡ ಬಾಯಿ ಕಟ್ಟುಂಡು ಇತ್ತ ಪಾತೇರ್ನಾಗ ಮಾತಾಡ್ಲಿಕ್ಕೆ ಚಳಿ ಪಾತೇರ ಅಂತ ಬಾಯಿ ಕಟ್ಟುಂಡಿಗೆ ಪೂರ ತಗೊಂಡುಲ್ಲ ಸ್ನೋಫಾಲ್ ಆತಂದು ನೆಟ ಪೂರ ಬೊಲ್ದು ಉಂಡು ತುಲೆ ಆ ಸ್ನೋಫಾಲ್ದ ಮಿತ್ತೆಂಕಲ್ ನಡತದು ಪೋಂದುಲ್ಲ ಅಂಚನೆ ಸ್ನೋಫಾಲ್ದು ಮಾತೇರ್ಲ ಗೊಬ್ಬಂದುಲ್ಲೆ ತಗೊಂದುಲ್ಲ ಅರ್ನಿಕಲು ಅಂಜನೆ ಎಂಕುಲು ಒಂಜಿ ಗಡಿ ಎಂಟಿಗೆ ಬರ್ತದ 5 ಅಂಚು ಪವರ್ ಆಪುಜಿ ಎಂಕ್ಲೆಗ್ ಮಿಲಿಟ್ರಿ ಬೌಂಡ್ರಿ 5 ದಿಕ್ಕರನೆ ಉಂಟು ಎಂಕುಲು ಹುಟ್ಟದಿ ಒಂದು ಶೂಟಿಂಗ್ ಮಲ್ತೊಂದುಲ್ಲ. ನಮ್ಮ ಹಿಂದೆ ನೋಡ್ಬೋದು ನೀವು ಫುಲ್ಲು ಮೋಡ ಕವಿದು, ಅದು ಜಾಸ್ತಿ ಸೀನರಿ ಕಾಣ್ತಾ ಇಲ್ಲ. ಆದರೆ ನೀವು ನಾನೀಗ ತೋರಿಸ್ತೇನೆ ನೋಡಿ, ಈ ಸೀನರಿ ನೋಡಿ, ಇಲ್ಲಿ ಬಿಸಿಲು ಬಿದ್ದಿದೆ ಹೇಗೆ ಕಾಣ್ತದೆ ನೋಡಿ. ಯಸ್ ಪಡೆಗ ತುದಿಟ್ಟು ಉಲ್ಲ ಅಂಜ ಅದು ಐಸ್ದ ಮುಂದೆ ಬೂರನ್ನುಂಡು ತಿರ್ತು ಐತ್ ಎಂಕಲು ಗೊಬ್ಬಂದುಲ್ಲ ಸ್ನೋಫಾಲ್ ಆವೊಂದುಂಡು ಇಲ್ಲೇನಾ. ಸ್ನೋ ಐಸ್ ಎರೆಬೋರ್ಡ್ ಐಸ್ ಬೋರ್ಡ್ ಐಸ್ ಅಲ್ಲೇ ಮಾತಾರಲ್ಲ ಭಾರಿ ಖುಷಿ ಆಪುಂಡು ಮುಲ್ಪ ಒಂಜಿ ಲೈಫ್ ಇಡಗಂಜಿ ಬರೋಡೆ ಭಾರಿ ಶೋಕದ ಪ್ಲೇಸ್ ಅಂಡನೆ ಆತೆ ಲಾಯ್ಕುಂಡು ಚಳಿಲ್ಲ ಅಂಚನೆ ಉಂಡು ಒಟ್ರಸಿ ಉಂಡು ಅಂಡ ಭಾರಿ ಶೋಕ್ ಉಂಡು ಪ್ಲೇಸ್. ಇದು ಐಸಿನ ಮೇಲೆ ಇದ್ದರೆ ಈ ಥರ ವೈಟ್ ಐಸಿನ ಮೇಲೆ ನಡಿಬೋದು, ಆದರೆ ಇದು ಐಸ್ ನೀರಾಗಿ ಈ ಥರ ಇರ್ತದಲ್ಲ, ಇದರಲ್ಲಿ ನಡೆಯೋದು ಭಾರಿ ಕಷ್ಟ, ಜಾರ್ತದೆ ಸಿಕ್ಕಾಪಟ್ಟೆ. ಯಾಕಂದರೆ ಅಡಿಯಲ್ಲಿ ಕಲ್ಲು ಕೂಡ ಉಂಟು, ಜಾರ್ತದೆ. ಈ ಗುಲ್ಮಾರ್ಗ್ ಅನ್ನುವಂಥದ್ದು ದೇಶ ವಿದೇಶದ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂತ ಒಂದು ಪ್ರಕೃತಿ ಸೌಂದರ್ಯದಿಂದ ಕೂಡಿರುವಂತಹ ಪ್ರವಾಸಿ ತಾಣ. ಕಾಶ್ಮೀರದ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಗುಲ್ಮಾರ್ಗ್ ಪ್ರವಾಸಿಗರ ಸ್ವರ್ಗ ಅಂತಲೇ ಹೆಸರುವಾಸಿಯಾಗಿದೆ. ದೇಶ ವಿದೇಶಗಳನ್ನು ಸುತ್ತುವಂತಹ ನಾವುಗಳು ಇಂತಹ ಪ್ರದೇಶಗಳನ್ನು ನೋಡಬೇಕು, ಪ್ರಕೃತಿಯ ಒಂದು ಸೊಬಗನ್ನು ನಾವು ಆಸ್ವಾದಿಸಬೇಕು ಅನ್ನುವಂಥ ಉದ್ದೇಶದಿಂದ ದೂರದ ಕರಾವಳಿಯಿಂದ ಡೆಲ್ಲಿ ಮಾರ್ಗವಾಗಿ ಕಾಶ್ಮೀರಕ್ಕೆ ಬಂದು ಇದೀಗ ಈ ಪ್ರದೇಶಗಳನ್ನು ನಾವು ಇಲ್ಲಿಯ ಸೊಬಗನ್ನು ಕಣ್ತುಂಬಿಸಿಕೊಳ್ತಾ ಇದ್ದೇವೆ. ನಿಜವಾಗ್ಲೂ ನಾವೆಲ್ಲ ವಿಸ್ಮಯಗೊಂಡಿದ್ದೇವೆ. ಪ್ರಕೃತಿಯ ಮುಂದೆ ನಾವೆಲ್ಲ ಕುಬ್ಜರು ಅನ್ನುವ ಹಾಗೆ ಇದನ್ನು ನೋಡ್ಲಿಕ್ಕೆ 2 ಕಣ್ಣುಗಳು ಸಾಲದು. ನಾವು ಮಂಗಳೂರು ಭಾಗದಿಂದ ಬಂದಿರುವಂತ ಇಷ್ಟು ಜನಗಳು ಇದನ್ನು ನೋಡಿ ವಿಸ್ಮಯಗೊಂಡಿದ್ದೇವೆ. ಪ್ರಕೃತಿ ಯಾವ ರೀತಿ ಕಣ್ಣಿಗೆ ಸೊಬಗನ್ನು ಕೊಡ್ತದೆ, ಕಣ್ಣಿಗೆ ಆನಂದವನ್ನು ಕೊಡ್ತದೆ ಅನ್ನುವಂಥದ್ದನ್ನು ತಿಳಿಬೇಕಾದ್ರೆ ನಾವು ಈ ಗುಲ್ಮಾರ್ಗ್ ಪ್ರದೇಶವನ್ನು ನೋಡಬೇಕು. ಹಿಮ ಬೀಳುವಂತ ಸನ್ನಿವೇಶ, ಹಿಮದಿಂದ ಕೂಡಿರುವಂತಹ ನೆಲ, ಇಲ್ಲಿರುವಂತಹ ಬೆಟ್ಟ ಗುಡ್ಡ, ಏರು ತಗ್ಗಾದ ಪ್ರದೇಶಗಳು, ಇದೆಲ್ಲವನ್ನು ವರ್ಣಿಸಲಿಕ್ಕೆ ಶಬ್ದಗಳೇ ಸಾಲದು. ಥ್ಯಾಂಕ್ ಯು. ನಮ್ಮ ಬಂದೇನು ಒಳ್ಳೆ ಸಣ್ಣ ಡೌನ್ ಬ್ರೇಕ್ ಬಿಡ್ಲಿ, ಬ್ರೇಕ್ ಬಿಡ್ಲಿ, ಲಿವರ್
ಕೆರೆ